ಪ್ರತಿಷ್ಠಿತ ಮಂತ್ರಿ ಮಾಲ್ಗೆ ಬಿಬಿಎಂಪಿ ಬೀಗವನ್ನ ಜಡಿದಿರುವಂತಹ ಒಂದು ವಿಚಾರ. ತೆರಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಂತ್ರಿ ಮಾಲ್ಗೆ ಬೀಗವನ್ನ ಹಾಕಿದೆ ಬಿಬಿಎಂಪಿ. ಪ್ರತಿಷ್ಠಿತ ಮಂತ್ರಿ ಮಾಲ್ಗೆ ಬೀಗ ಹಾಕಲಾಗಿದೆ. ತೆರಿಗೆ ಕಟ್ಟದ ಹಿನ್ನೆಲೆಯಲ್ಲಿ ಮಂತ್ರಿ ಮಾಲ್ಗೆ ಬಿಬಿಎಂಪಿ ಬೀಗವನ್ನ ಹಾಕಿದೆ. ಜೊತೆಗೆ ಮಂತ್ರಿ ಮಾಲ್ ಒಳಕ್ಕೆ ಪ್ರವೇಶ ಮಾಡಲಿಕ್ಕೂ ಕೂಡ ಬಿಬಿಎಂಪಿ ಸಿಬ್ಬಂದಿಗಳು ಅಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ನೋಡ್ತಾ ಇದ್ರಿ ಅಲ್ಲಿ ಬೀಗವನ್ನ ಹಾಕಿರೋದು. ಪ್ರತಿಷ್ಠಿತ ಮಂತ್ರಿ ಮಾಲ್ ಈಗ ಬೀಗ ಹಾಕಿದ್ದು, ಅಲ್ಲಿ ಯಾವುದೇ ವ್ಯಾಪಾರ ವಹಿವಾಟುಗಳು, ಇಡೀ ಮಾಲ್ ಸ್ತಬ್ಧಗೊಂಡಿದೆ. ತೆರಿಗೆ ಕಟ್ಟಿಲ್ಲ, ನೋಟಿಸ್ ಅನ್ನ ಕೊಟ್ಟಿದ್ರು, ಆದರೆ ನೋಟಿಸ್ಗೂ ಕೂಡ ಉತ್ತರವನ್ನ ಕೊಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ಆ ಒಂದು ಡೆಡ್ಲೈನ್ ಮೀರಿದ್ರ ಹಿನ್ನೆಲೆ ಬೀಗವನ್ನ ಹಾಕಲಾಗಿದೆ. ಜೊತೆಗೆ ವ್ಯಾಪಾರ ಪರವಾನಗಿ ಅಮಾನತ್ತು ಬೋರ್ಡ್ ಅನ್ನ ಸಹ ಅಲ್ಲಿ ಹಾಕಿರೋದನ್ನ ಗಮನಿಸ್ತಾ ಇದ್ರಿ. ಬೋರ್ಡ್ ಅಳವಡಿಸಿ ಸೀಲ್ ಮಾಡುವಂತಹ ಕೆಲಸವನ್ನು ಕೂಡ ಬಿಬಿಎಂಪಿ ಮಾಡಿದೆ. ಯಾರು ಕೂಡ ಒಳಕ್ಕೆ ಪ್ರವೇಶ ಮಾಡದಂತೆ ಸಿಬ್ಬಂದಿಗಳು ನೋಡ್ಕೊಳ್ತಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರರಿಂದ. ಪವಿತ್ರ, ನೋಟಿಸ್ ಅನ್ನ ಕೊಡಲಾಗಿತ್ತು, ಆದ್ರೂ ನೋಟಿಸ್ಗೆ ಉತ್ತರಿಸದೆ ತೆರಿಗೆಯನ್ನ ಕಟ್ಟದೆ ಇಷ್ಟೊಂದು ಉಡಾಫೆತನ ಯಾಕೆ ಮಾಡಿತ್ತು ಮಂತ್ರಿ ಮಾಲ್? ಈಗ ಈ ಒಂದು ಬೀಗವನ್ನ ಹಾಕಲಾಗಿದೆ. ಈಗ ಅಲ್ಲ ಹಾಕಿರುವಂತಹ ಫಲಕದಲ್ಲಿ ಏನಿದೆ? ದಿವ್ಯಾ, ಮಂತ್ರಿ ಮಾಲ್ ವರ್ಸಸ್ ಬಿಬಿಎಂಪಿಯ ಈ ರೀತಿ ಡ್ರಾಮಾಗಳು ಹೊಸದೇನಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಮಂತ್ರಿ ಮಾಲ್ ಬೀಗವನ್ನ ಹಾಕಿ ತೆರಿಗೆ ಕಟ್ಟಿಲ್ಲ ನೀವು ಅಂತ ನೋಟಿಸ್ ಅನ್ನ ಕೊಟ್ಟಿತ್ತು. ಆದ್ರೆ ಒಂದೆರಡು ದಿನ ನಾಟಕ ಮುಂದುವರಿಸಿತ್ತು. ಅದಾದ ಬಳಿಕ ಏನ್ ಅವ್ರು ಅದು ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದ್ರು ಅಥವಾ ಟೈಮ್ ಕೇಳ್ತಾ ಇದ್ರು ಗೊತ್ತಿಲ್ಲ, ಮತ್ತೆ ಬೀಗವನ್ನ ಓಪನ್ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ನಿನ್ನೆ ಸಂಜೆ ಈ ರೀತಿಯ ಬೆಳವಣಿಗೆ ಆಗಿರುವಂತದ್ದು. ಸಂಜೆಯೇ ಅಧಿಕಾರಿಗಳು ಬಂದು 52 ಕೋಟಿ ತೆರಿಗೆಯನ್ನ ಬಾಕಿ ಉಳಿಸ್ಕೊಂಡಿದ್ದೀರಾ ಅಂತ ಬೀಗವನ್ನ ಹಾಕಿದ್ದಾರೆ. ಜೊತೆಗೆ ಅಲ್ಲಿ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ತೆರಿಗೆಯನ್ನ ಪಾವತಿಸಿದಂತಹ ಹಿನ್ನೆಲೆಯಲ್ಲಿ ಟ್ರೇಡ್ ಲೈಸೆನ್ಸ್ ಏನಿದೆ, ಪರವಾನಿಗೆ, ಮಾಲ್ ಪರವಾನಿಗೆ, ಅದನ್ನ ಅಮಾನತಿನಲ್ಲಿ ಇಡ್ತೀವಿ ಅನ್ನುವಂತಹ ಒಂದು ನೋಟಿಸ್ ಅನ್ನ ಕೂಡ ಅಂಟಿಸಿದ್ದಾರೆ. ಜೊತೆಗೆ ಸೀಲ್ ಕೂಡ ಮಾಡಿದ್ದಾರೆ. ಬೀಗವನ್ನ ಹಾಕಿರುವಂತಹ ದೃಶ್ಯಾವಳಿಗಳು ಕೂಡ ಕಾಣಿಸುತ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಸ್ಥಳಕ್ಕೆ ಬಂದು ಯಾರೂ ಕೂಡ ಬರದಂತೆ, ಅಂದ್ರೆ ಗ್ರಾಹಕರು ತುಂಬಾ ಜನ ಬರ್ತಾರೆ ಮಂತ್ರಿ ಮಾಲ್ಗೆ ಹೋಗೋದಕ್ಕೆ. ಸೊ ಅವ್ರು ಯಾರಿಗೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ. ಎಂಟ್ರಿ ಭಾಗದಲ್ಲಿ ಬ್ಯಾರಿಕೇಡ್ ಅನ್ನ ಅಳವಡಿಸಲಾಗಿದೆ. ಸೊ ಹಾಗಾಗಿ ಒಂದು ವೇಳೆ ಮತ್ತೆ ಟೈಮ್ ಅನ್ನ ಡೆಡ್ಲೈನ್ ಆಲ್ರೆಡಿ ಮೀರಿದ್ದಾರೆ. 52 ಕೋಟಿ ಬಾಕಿ ಇದೆ. ಬೆಂಗಳೂರಿನಾದ್ಯಂತ ಆಸ್ತಿ ತೆರಿಗೆಯನ್ನ ಪಾವತಿ ಮಾಡಿಸೋದಕ್ಕೆ ಬಿಬಿಎಂಪಿ ಕೂಡ ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದೆ. ಹಾಗಾಗಿ ಈಗ ಮತ್ತೆ ಡೆಡ್ಲೈನ್ ಅನ್ನ ವಿಸ್ತರಣೆ ಮಾಡಿ ಕೊಡುತ್ತಾ ಏನು ಅನ್ನುವಂಥದ್ದು ನೋಡ್ಬೇಕು. ಆದ್ರೆ ಸದ್ಯದ ಮಟ್ಟಿಗೆ ಬಿಬಿಎಂಪಿ ಖಡಕ್ ಆಗಿ ಕ್ರಮವನ್ನ ಕೈಗೊಂಡಿದೆ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಮಂತ್ರಿ ಮಾಲ್ ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ. ಥ್ಯಾಂಕ್ ಯು ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ.